ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾಜ್ ವೈಬ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಶ್ರೀಶೈಲಂ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಭುವನಗಿರಿಯಿಂದ ಶ್ರೀಶೈಲಂಗೆ ಹೋಗ್ತಾ ಇರೋದು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಭುವನಗಿರಿಯಲ್ಲಿ ಏನ್ ಟೆಂಪಲ್ಸ್ ನ ವಿಸಿಟ್ ಮಾಡಿದೀನಿ ಅಂತ ತೋರಿಸ್ತೀನಿ. ಆಕ್ಚುಲಿ ಪ್ರಯಾಗ್ರಾಜ್ ಇಂದ ನಾವು ರಿಟರ್ನ್ ಆಗ್ಬೇಕಾದ್ರೆ ತುಂಬಾ ರಶ್ ಇತ್ತು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ನಾವು ಬರೋಷ್ಟ್ರಲ್ಲಿ ಒಂದು ಅರೌಂಡ್ 9 o'clock ಏನೋ ಆಗಿತ್ತು, ನಾಗ್ಪುರ್ಗೆ ರೀಚ್ ಆಗಿದ್ವಿ. ಸೊ ಇಲ್ಲೇ ರೆಸ್ಟ್ ಮಾಡ್ಕೊಂಡು ಮಾರ್ನಿಂಗ್ ಬಿಡೋಣ ಅಂತ ಇಲ್ಲಿ ಹೋಟೆಲ್ ಹುಡುಕಿದ್ವಿ. ಸೊ ನಾಗ್ಪುರ್ ನಾನೇನೋ ಒಂದು ಟೌನ್ ಅನ್ಕೊಂಡಿದ್ದೆ, ಬಟ್ ಇದು ಸಿಟಿ ತುಂಬಾ ಚೆನ್ನಾಗಿದೆ. ಸೇಮ್ ಬ್ಯಾಂಗ್ಳೂರ್ ತರನೇ ಇದೆ, ಬ್ಯಾಂಗ್ಳೂರ್ ವೈಬ್ಸ್ ಕೊಡ್ತಾ ಇತ್ತು ನಮ್ಗೆ. ಅಂಡ್ ರೋಡ್ಸ್ ತುಂಬಾ ಚೆನ್ನಾಗಿದೆ. ನಾಗ್ಪುರ್ ಅಲ್ಲಿ ಬುದ್ಧ ಟೆಂಪಲ್ ಅಂಡ್ ಬೆಂಗಾಲ್ ಟೈಗರ್ಸ್ ತುಂಬಾ ಫೇಮಸ್. ನೀವೇನಾದ್ರೂ ನಾಗ್ಪುರ್ಗೆ ಬಂದ್ರೆ ಖಂಡಿತ ಸಫಾರಿ ಅಂತೂ ಟ್ರೈ ಮಾಡಿ. ಫೈನಲಿ ಒಂದು ಹೋಟೆಲ್ ಸಿಕ್ತು, ಚೆನ್ನಾಗೇ ಇತ್ತು. ಡೀಸೆಂಟ್ ಅಮೌಂಟ್ ಅಲ್ಲಿ ಒಂದು 1000 rupees ತಗೊಂಡು 500 rupees ಪರ್ ರೂಮ್, 2 ರೂಮ್ ತಗೊಂಡಿದ್ವಿ. ರೂಮ್ ಚೆನ್ನಾಗಿತ್ತು. ಸೊ ರೂಮ್ ಅಲ್ಲೇ ರೆಸ್ಟೋರೆಂಟ್ ಕೂಡ ಇತ್ತು. ರೆಸ್ಟೋರೆಂಟ್ ಅಲ್ಲಿ ನಾವು ಗೋಬಿ ತಿನ್ಕೊಂಡ್ವಿ. ನಮ್ಮ ಫ್ರೆಂಡ್ಸು ಫ್ರೈಡ್ ರೈಸ್ ಮತ್ತೆ ದಾಲ್ ರೊಟ್ಟಿ ತಗೊಂಡ್ರು. ಸೊ ಅರ್ಲಿ ಮಾರ್ನಿಂಗ್ ಅಲ್ಲೇ ಹೋಟೆಲ್ ಹತ್ರನೇ ಟಿಫನ್ ಮಾಡ್ಕೊಂಡು ನಾವಿನ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾಗ್ಪುರಿಂದ ಭುವನಗಿರಿಗೆ 507 kilometers ಇದೆ, ಅರೌಂಡ್ 9 hours ಆಗುತ್ತೆ. ಸೊ ನಾವು ಒಂದು ಸ್ಯಾರಿ ಇಟ್ಕೊಂಡಿದ್ವಿ, ಸುಮ್ಮನೆ ಹಾಕೊಳ್ಳೋಣ ಎಲ್ಲಾದ್ರೂ ಅಂದ್ಬಿಟ್ಟು. ಎಲ್ಲೂ ಹಾಕೊಳಕ್ ಆಗ್ಲಿಲ್ಲ. ಜಸ್ಟ್ ಇನ್ನ ಭುವನಗಿರಿಯಲ್ಲಿ ಹೋಗ್ಬೇಕಾದ್ರೆ ಟೆಂಪಲ್ಸ್ ಹೋಗ್ತಾ ಇದೀವಿ ಅಂದ್ಬಿಟ್ಟು ಸ್ಯಾರಿನೇ ಹಾಕೊಂಡ್ವಿ ಇವತ್ತು. ನಾವು ಪ್ರಯಾಗ್ರಾಜಿಗೆ ಅಂತ ಪ್ಲಾನ್ ಮಾಡ್ಕೊಂಡಾಗ ಹೋಗ್ಬೇಕಾದ್ರೆ ಹೈದ್ರಾಬಾದ್ ರೂಟಿಂದ ಹೋಗಿ ಬರ್ಬೇಕಾದ್ರೆ ಮಧ್ಯಪ್ರದೇಶ್ ರೂಟಿಂದ ಬರೋಣ, ಸೊ ದಟ್ ಅಲ್ಲಿರೋ ಜ್ಯೋತಿರ್ಲಿಂಗ, ಶಿರಡಿ ಎಲ್ಲ ನೋಡ್ಕೊಂಡ್ ಬರ್ಬೋದು ಅನ್ಕೊಂಡ್ವಿ. ಬಟ್ ಪ್ಲಾನ್ ಎಲ್ಲ ಚೇಂಜ್ ಆಗೋಯ್ತು. ಕಾಶಿಯಲ್ಲಿ ರೆಶ್ ಅಲ್ಲಿ ಮತ್ತೆ ಪ್ರಯಾಗ್ರಾಜ್ ರೆಶ್ ಅಲ್ಲಿ ನಮ್ಗೆ ಎನರ್ಜಿ ಫುಲ್ ಡ್ರೈನ್ ಆಗೋಗಿತ್ತು. ಸೊ ನಾವು ಡೈರೆಕ್ಟ್ ಇನ್ನು ಬ್ಯಾಂಗ್ಳೂರ್ಗೆ ಹೋಗೋಣ ಅನ್ಕೊಂಡಿದ್ವಿ. ಸೇಮ್ ಹೋಗಿದ್ ರೂಟಲ್ಲೇ ಮತ್ತೆ ರಿಟರ್ನ್ ಆದ್ವಿ. ನಾನು ಭವ್ಯ ಬೇಜಾರ್ ಮಾಡ್ಕೊಂಡಿದೀವಿ ಅಂದ್ಬಿಟ್ಟು ಹೈದ್ರಾಬಾದ್ ಅಲ್ಲಿ ಇರೋ ಪ್ಲೇಸಸ್ ಆದ್ರೂ ಹೋಗೋಣ ಅಂದ್ಬಿಟ್ಟು ನಾವು ಭುವನಗಿರಿ ಪ್ಲೇಸಸ್ ನ ಚೂಸ್ ಮಾಡಿದ್ವಿ. ಮ್ಯಾಪ್ ಅಲ್ಲಿ ನಮ್ಗೆ 2-3 ರೂಟ್ ತೋರ್ತು, ಬಟ್ ನಾವು ಚೂಸ್ ಮಾಡ್ಕೊಂಡಿರೋದು 44 ನ್ಯಾಷನಲ್ ಹೈವೇ ರೂಟ್ ಅಲ್ಲೇ ಬಂದ್ವಿ. ಸೊ ನೀವೇನ್ ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಭುವನಗಿರಿಗೆ ಹೋಗ್ಬೇಕಂತ ಏನಿಲ್ಲ, ಅಲ್ಲೇ ಶಾರ್ಟ್ ಕಟ್ ರೋಡ್ ಸಿಗುತ್ತೆ. ಆ ರೋಡ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಭುವನಗಿರಿಗೆ ಹೋಗ್ಬೋದು. ಹೈದ್ರಾಬಾದ್ ಇಂದ ಭುವನಗಿರಿಗೆ 47 kilometers ಆಗುತ್ತೆ. ಅರೌಂಡ್ 4:30 ಹಂಗೆ ನಾವು ಭುವನಗಿರಿ ಹಿಲ್ಸ್ ಹತ್ರ ರೀಚ್ ಆದ್ವಿ. ಬೆಸ್ಟ್ ಟೈಮ್ ಟು ವಿಸಿಟ್ ಸ್ವರ್ಣಗಿರಿಗೆ ಈವ್ನಿಂಗ್ ಟೈಮ್, ಬಟ್ ಅನ್ಫಾರ್ಚುನೇಟ್ಲಿ ನಾವು ಸೇರೋಷ್ಟ್ರಲ್ಲಿ ಈವ್ನಿಂಗ್ ಆಗಿತ್ತು. ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 o'clock ಇಂದ ಆಫ್ಟರ್ನೂನ್ 1 o'clock ವರೆಗೂ ಇರುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಟೆಂಪಲ್ ಓಪನ್ ಇರುತ್ತೆ. ಸೊ ಈ ಟೈಮಿಂಗ್ಸ್ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ. ಒಳಗೆ ಪಾರ್ಕಿಂಗ್ ಪ್ಲೇಸ್ ತುಂಬಾನೇ ಇದೆ, ಸೊ ಪಾರ್ಕಿಂಗ್ ಇಶ್ಯೂ ಏನಾಗಲ್ಲ. ನೀವೇನಾದ್ರೂ ಸಮ್ಮರ್ ಟೈಮಲ್ಲಿ ಏನಾದ್ರು ಬಂದ್ರೆ ಪಾರ್ಕಿಂಗ್ ನ ಆಚೆಗಡೆನೆ ಎಲ್ಲಾದ್ರೂ ನೆರಳಲ್ಲಿ ಹಾಕೊಳ್ಳಿ, ಬಿಕಾಸ್ ಇಲ್ಲಿ ತುಂಬಾ ಬಿಸಿಲಿರುತ್ತೆ, ಕಾರ್ ತುಂಬಾ ಹೀಟ್ ಆಗುತ್ತೆ. ಇದು ಎಂಟ್ರೆನ್ಸ್ ಟೆಂಪಲ್ಗೆ. ಸೊ ಇಲ್ಲಿ ಡ್ರೆಸ್ ಕೋಡ್ ಟ್ರೆಡಿಷನಲ್ ಬೇರೆ ಹಾಕೊಳ್ಬೇಕು, ಲೈಕ್ ಗರ್ಲ್ಸ್ ಚೂಡಿದಾರ್, ಸ್ಯಾರಿ ಆ ತರ. ಅಂಡ್ ಜೆಂಟ್ಸ್ ನಾನ್ ನೋಡ್ದಂಗೆ ಅಲ್ಲಿ ಜೆಂಟ್ಸ್ ಟೀ ಶರ್ಟ್ ಜೀನ್ಸ್ ಹಾಕೊಂಡಿದ್ರು. ಬಟ್ ಅಲ್ಲಿ ಬೋರ್ಡ್ ಅಲ್ಲಂತೂ ಎಲ್ಲಾ ಕಡೆನೂ ಮೆನ್ಷನ್ ಮಾಡಿದ್ದಾರೆ ಟ್ರೆಡಿಷನಲ್ ವೇರ್ ಓನ್ಲಿ ಅಲೌಡ್ ಅಂತ.
ಇದು ದರ್ಶನಂ ಟಿಕೆಟ್ಸ್ ತಗೋಬಹುದು ಅಂಡ್ ಫೋನ್ ಡೆಪಾಸಿಟ್ ಕೂಡ ಇಲ್ಲೇ ಮಾಡಬಹುದು. ದರ್ಶನಂಗೆ 1000 rupees ತಗೊಂತಾರೆ 4 ಮೆಂಬರ್ಸ್ಗೆ. ಎಕ್ಸ್ಟ್ರಾ ಇದ್ರೆ ಎಕ್ಸ್ಟ್ರಾ 200 rupees ತಗೊಂತಾರೆ. ಬಟ್ ನಾವು ಫೋನ್ ಡೆಪಾಸಿಟ್ ಮೇಲ್ಗಡೆ ಇನ್ನೊಂದು ಕೌಂಟರ್ ಇದೆ, ಅಲ್ಲಿ ಮಾಡಿದ್ವಿ. ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಅದರ ಭವ್ಯತೆ ಮತ್ತು ಆಧ್ಯಾತ್ಮಿಕ ಮಹತ್ವದ ಸಂಕೇತವಾಗಿ ಚಿನ್ನದ ಲೇಪಿತ ಗೋಪುರಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಭಾರತದಲ್ಲಿ 2ನೇ ಅತಿ ದೊಡ್ಡ ಗಂಟೆ ಅಂತ ಹೇಳ್ತಾರೆ. ಈ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತವಾಗಿದ್ದು ದ್ರಾವಿಡ ಶೈಲಿಯನ್ನು ಪ್ರತಿಬಿಂಬಿಸುವ ಸಂಕೀರ್ಣ ಕೆತ್ತನೆಗಳನ್ನು ಮತ್ತು ವಿನ್ಯಾಸಗಳನ್ನು ಪ್ರದರ್ಶಿಸಿದ್ದಾರೆ. ದೇವಾಲಯ ಗರ್ಭಗುಡಿಯೊಳಗೆ ನಿಮಗೆ ಕ್ಯಾಮೆರಾ ಅಲೋ ಇಲ್ಲ. ಸ್ವರ್ಣಗಿರಿ ನೋಡ್ಕೊಂಡು ಅಲ್ಲೇ ಇರುವ ಯಾದಗಿರಿ ಗುಟ್ಟ ದೇವಸ್ಥಾನಕ್ಕೂ ನಾವು ಹೋದ್ವಿ. ಸ್ವರ್ಣಗಿರಿಯಿಂದ ಯಾದಗಿರಿ ಗುಟ್ಟ 20 ಕಿಲೋಮೀಟರ್ಸ್ ಇದೆ. ನೀವು ಸ್ಟೆಪ್ಸ್ ಕಡೆಯಿಂದ ಹೋದ್ರೆ ಫ್ರೀ ಆಗಿ ಹೋಗ್ಬೋದು. ಇಲ್ಲಾಂದ್ರೆ ನೀವು ಕಾರ್ ತಗೊಂಡು ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ 500 rupees ಪೇ ಮಾಡ್ಬೇಕಾಗುತ್ತೆ. ನಾವು ಟೆಂಪಲ್ಗೆ ಹೋಗೋಷ್ಟರಲ್ಲಿ 8:45 ಆಗೋಗಿತ್ತು. ಸೊ 9 o'clock ಎಲ್ಲ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು ಕೆಳಗೆ. ನಾವು ಸ್ಟೆಪ್ಸ್ ಕಡೆಯಿಂದಾನೇ ಹೋದ್ವಿ, ಬೇಗ ಬೇಗ ಹೋಗ್ಬೋದು ಅಂದ್ಬಿಟ್ಟು. ಗೊತ್ತಿಲ್ಲ ಅವತ್ತು ಎಷ್ಟು ಬೇಗ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದು ಅಂದ್ರೆ ಜಸ್ಟ್ ಒಂದ್ 5 to 8 minutes ಅಲ್ಲಿ ನಾವು ಸ್ಟೆಪ್ಸ್ ನ ಹತ್ಕೊಂಡು ಮೇಲೆ ಹೊಟ್ಟೋದ್ವಿ ಓಡ್ಕೊಂಡು. ನಾರ್ಮಲ್ ಟೈಮಿಂಗ್ಸ್ ಅಲ್ಲಿ ಹೋದ್ರೆ ನೀವು ಫ್ರೀ ದರ್ಶನ ಹೋಗ್ಬೋದು. ಬಟ್ ನಾವು ಹೋಗಿದ್ದು ಲಾಸ್ಟ್ ಪೂಜೆಗೆ ಅಂತ. ಸೊ 50 rupees ಚಾರ್ಜ್ ಮಾಡಿದ್ರು ಒಬ್ರಿಗೆ. ದೇವಸ್ಥಾನ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ನೀವು ಫೋನ್ ನ ಆಚೆನೆ ಡೆಪಾಸಿಟ್ ಮಾಡ್ಬಿಟ್ಟು ಹೋಗ್ಬೇಕು. ದೇವಸ್ಥಾನ ಒಳಗೆ ಗರ್ಭಗುಡಿಯಲ್ಲಿ ಒಂದು ಗುಹೆಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವರು ಇದ್ದಾರೆ. ದೇವಾಲಯದ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ಹನುಮಂತನ ದೇವಾಲಯವೂ ಇದೆ. ನೀವು ಏನಾದ್ರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೈಟ್ ಟೈಮ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಒಂಥರ ಗೋಲ್ಡನ್ ಫಿನಿಶ್ ಅಲ್ಲಿ ಇರುತ್ತೆ. ಆಚೆಗಡೆ ಫುಲ್ ಗೋಲ್ಡ್ ತರ ಕಾಣಿಸುತ್ತೆ ಆಚೆ. ನಾವು ಸ್ಟೇ ಮಾಡಿದ್ವಿ. ಆನ್ಲೈನ್ ಅಲ್ಲಿ ನೀವು ರೂಮ್ ಬುಕ್ ಮಾಡ್ಕೊಂಡ್ರೆ ಹಿಲ್ ಮೇಲೆ ಇರೋದು, ನೀವು 500 rupees ಪೇ ಮಾಡೋ ಅವಶ್ಯಕತೆ ಇರಲ್ಲ. ಅರ್ಲಿ ಮಾರ್ನಿಂಗ್ ಟೆಂಪಲ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೋಟೆಲ್ ಇಂದ. ನಾವು ಸ್ಟೇ ಮಾಡಿರೋ ಹೋಟೆಲ್ ಹೆಸರು ಹರ್ಷಿತಾ ಹೋಟೆಲ್. 1000 rupees ತಗೊಂಡ್ರು ಪರ್ ನೈಟ್ಗೆ.
ಹೋಟೆಲ್ ರೂಮ್ ಒಳಗಿನ ವಿಂಡೋದಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ನೀವೇನಾದ್ರೂ ಭುವನಗಿರಿಗೆ ಹೋದ್ರೆ ಕೊಲಾನುಪಾಕ ಸೋಮೇಶ್ವರ ಟೆಂಪಲ್ ನ ವಿಸಿಟ್ ಮಾಡೋದು ಮರಿಬೇಡಿ. ನಾವು ಭುವನಗಿರಿಯಿಂದ ಶ್ರೀಶೈಲಂ ಕಡೆ ಹೋದ್ವಿ. ಶ್ರೀಶೈಲಂ ವ್ಲಾಗ್ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.